ಕೊರೋನಾ ಅಬ್ಬರಕ್ಕೆ ರಾಷ್ಟ್ರ ರಾಜಧಾನಿಗೆ ಬೀಗ ಬಿದ್ದಿದೆ. ರಾಷ್ಟ್ರ ರಾಜಧಾನಿ 6 ದಿನಗಳ ಮಟ್ಟಿಗೆ ಕಂಪ್ಲೀಟ್ ಆಗಿ ಲಾಕ್ಡೌನ್ಗೆ ಒಳಗಾಗ್ತಾ ಇದೆ. ಕೊರೋನಾ ಅಬ್ಬರಕ್ಕೆ ರಾಷ್ಟ್ರ ರಾಜಧಾನಿಗೆ ಬಿತ್ತು ಬೀಗ. ರಾಷ್ಟ್ರ ರಾಜಧಾನಿ ದೆಹಲಿಗೆ ಬಿದ್ದಿದೆ ಬೀಗ. 1 ವಾರ ದೆಹಲಿ ಕಂಪ್ಲೀಟ್ ಲಾಕ್ಡೌನ್. 1 ವಾರ ದೆಹಲಿಯನ್ನ ಕಂಪ್ಲೀಟ್ ಆಗಿ ಲಾಕ್ಡೌನ್ ಮಾಡಲಾಗಿದೆ. ದೆಹಲಿಯಲ್ಲಿ ಮಿತಿ ಮೀರಿದೆಯಾ ಕೊರೋನಾ ಮಾರಣ ಹೋಮ. ರಾಷ್ಟ್ರ ರಾಜಧಾನಿಯಲ್ಲಿ ಕೊರೋನಾ ಸೋಂಕಿತರು ಒಂದು ಕಡೆಗೆ, ಕೊರೋನಾ ಸೋಂಕಿನಿಂದ ಸಾವನ್ನಪ್ತಾ ಇರೋರು ಮತ್ತೊಂದು ಕಡೆಗೆ. ಹೀಗಾಗಿ ಕೈ ಮೀರಿ ಹೋಗಿದೆಯಾ ದೆಹಲಿಯ ಪರಿಸ್ಥಿತಿ. ಆಕ್ಸಿಜನ್ ಸಿಲಿಂಡರ್ಗಳ ಕೊರತೆಯಿಂದ ತತ್ತರಿಸಿದೆಯಾ ದೆಹಲಿ. ಈ ಕಾರಣಕ್ಕಾಗಿ ಅಲ್ಲಿ ಲಾಕ್ಡೌನ್ ಘೋಷಣೆ ಮಾಡಲಾಗಿದೆಯಾ. ದೆಹಲಿಯಲ್ಲಿನ ವಾಸ್ತವ ಸ್ಥಿತಿಯ ಬಗ್ಗೆ ಕೇಜ್ರಿವಾಲ್ ಹೇಳಿದ್ದೇನು. ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಮಾತನಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ವಿವರವಾಗಿ ಮಾತನಾಡಿದ್ರು. ದೆಹಲಿಯಲ್ಲಿ ಯಾವೆಲ್ಲ ಸೇವೆಗಳಿಗೆ ಅವಕಾಶ ಕೊಡ್ತಾ ಇದ್ದೀವಿ, ಯಾವುದಕ್ಕೆಲ್ಲ ನಾವು ಬೀಗ ಹಾಕ್ತಾ ಇದ್ದೀವಿ ಅನ್ನೋದನ್ನ ಒಂದೊಂದಾಗಿ ಎಳೆಯಾಗಿ ಇಡ್ತಾ ಹೋಗಿದ್ರು. ಎಳೆಯಾಗಿ ದೆಹಲಿಯ ಸದ್ಯದ ಪರಿಸ್ಥಿತಿ, ಆಸ್ಪತ್ರೆಗಳಲ್ಲಿ ಆಗ್ತಾ ಇರುವಂತಹ ತೊಂದರೆ, ಇದೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ವಿವರಿಸ್ತಾ ಹೋಗಿದ್ರು. ದೆಹಲಿಯಲ್ಲಿ ಇವತ್ತು ರಾತ್ರಿಯಿಂದಲೇ ಲಾಕ್ಡೌನ್ ಜಾರಿ. ಇವತ್ತು ರಾತ್ರಿ 10 ಗಂಟೆಯಿಂದ 6 ದಿನಗಳ ಕಂಪ್ಲೀಟ್ ಲಾಕ್ಡೌನ್. ಇವತ್ತು ರಾತ್ರಿಯಿಂದಲೇ ದೆಹಲಿ ಕಂಪ್ಲೀಟ್ ಆಗಿ ಲಾಕ್ ಆಗುತ್ತೆ. ಇವತ್ತು ರಾತ್ರಿಯಿಂದ ಏಪ್ರಿಲ್ 26ರವರೆಗೆ ಕಂಪ್ಲೀಟ್ ಲಾಕ್ಡೌನ್. ಇವತ್ತು ರಾತ್ರಿ 10 ಗಂಟೆಯಿಂದ ಏಪ್ರಿಲ್ 26ರ ಬೆಳಗ್ಗೆ 5 ಗಂಟೆಯವರೆಗೂ ಕಂಪ್ಲೀಟ್ ಆಗಿ ಲಾಕ್ಡೌನ್ ಜಾರಿಯಾಗಿದೆ. ದೆಹಲಿಯಲ್ಲಿ ಅಗತ್ಯ ಸೇವೆಗಳು ಎಂದಿನಂತೆ ಸಿಗುತ್ತವೆ. ಅಗತ್ಯ ಸೇವೆಗಳ ಸರಬರಾಜಾಗಿರಬಹುದು ಅಥವಾ ಅಗತ್ಯ ಸೇವೆಗಳನ್ನ ಪಡೆದುಕೊಳ್ಳಬಹುದಾಗಿರಬಹುದು. ಎಲ್ಲದಕ್ಕೂ ಕೂಡ ಅವಕಾಶ ಇದೆ. ವಲಸೆ ಕಾರ್ಮಿಕರು ದೆಹಲಿಯನ್ನ ಬಿಟ್ಟು ಹೋಗಬೇಡಿ ಅಂತ ಹೇಳಿ ಸ್ವತಃ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಕೈ ಮುಗಿದು ಕೇಳಿಕೊಂಡಿದ್ದಾರೆ. ಇದು ಸಣ್ಣ ಅವಧಿಯ ಲಾಕ್ಡೌನ್ ಆಗಿದೆ. ಸದ್ಯಕ್ಕೆ ಆಸ್ಪತ್ರೆಗಳ ಮೇಲೆ ಆಗ್ತಾ ಇರುವಂತಹ ದೊಡ್ಡ ಮಟ್ಟದ ಭಾರ ಏನಿತ್ತು ಅದನ್ನ ತಡೆಯುವಂತಹ ನಿಟ್ಟಿನಲ್ಲಿ ಲಾಕ್ಡೌನ್ ಅನ್ನು ನಾವು ಮಾಡ್ತಾ ಇದ್ದೀವಿ. ಲಾಕ್ಡೌನ್ ನಿಂದ ಕೋವಿಡ್ ತಡೆಯೋದಕ್ಕೆ ಸಾಧ್ಯ ಇಲ್ಲ, ಆದ್ರೆ ಸೋಂಕು ಹರಡೋದಕ್ಕೆ ಸ್ವಲ್ಪ ಬ್ರೇಕ್ ಹಾಕಬಹುದು. 25,000ಕ್ಕೂ ಅಧಿಕ ಸೋಂಕಿತರು ಕಾಣಿಸಿಕೊಳ್ತಾ ಇದ್ದಾರೆ. ಆಕ್ಸಿಜನ್ ನ ಕೊರತೆ ಇದೆ ದೆಹಲಿನಲ್ಲಿ. ಅದೆಲ್ಲದಕ್ಕೂ ಕೂಡ ಒಂದಷ್ಟರ ಮಟ್ಟಿಗೆ ವ್ಯವಸ್ಥೆಗಳಾಗಬೇಕು ಅಂತ ಹೇಳಿದ್ರೆ ಲಾಕ್ಡೌನ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ. ಆದ್ರೆ ಲಾಕ್ಡೌನ್ ಒಂದೇ ಇಲ್ಲಿ ಪರಿಹಾರ ಅಲ್ಲ. ಲಾಕ್ಡೌನ್ ನಿಂದಾಗಿ ಕೊರೋನಾ ಕಮ್ಮಿ ಆಗಲ್ಲ, ಆದ್ರೆ ಹರಡ್ತಾ ಇರುವಂತಹ ಸೋಂಕನ್ನ ಸ್ವಲ್ಪ ಮಟ್ಟಿಗೆ ತಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಕೇಜ್ರಿವಾಲ್ ಮಾತನಾಡಿದ್ದಾರೆ. ಹಾಗಿದ್ರೆ ಲಾಕ್ಡೌನ್ ವಿಚಾರವಾಗಿ ದೆಹಲಿ ಮುಖ್ಯಮಂತ್ರಿ अरविंद केजरीवाल ಏನ್ ಮಾತಾಡಿದ್ದಾರೆ ನೋಡೋಣ ಬನ್ನಿ. तो आज रात को 10 बजे से अगले सोमवार को सुबह 5 बजे तक 6 दिन के लिए दिल्ली में लॉकडाउन लगाया जा रहा है. इस दौरान जाहिर है कि जो एसेंशियल सर्विसेज हैं वो जारी रहेंगी. खाने पीने की, मेडिकल व्यवस्थाओं की वो जारी रहेंगी. ये शादियों का सीज़न है. लोगों के बड़े मुश्किल से रिश्ते बनते हैं. हम उनके रिश्ते तोड़ना नहीं चाहते. पिछली बार जब देश में लॉकडाउन लगा था हमने देखा कि किस तरह बड़ी संख्या में प्रवासी मजदूर अपने गांव जाने लगे थे. उनसे मैं ख़ास तौर से हाथ जोड़ के अपील करना चाहता हूँ. ये छोटा सा लॉकडाउन है, 6 दिन का. दिल्ली छोड़ के मत जाइएगा. आपके आने जाने में इतना समय खराब हो जाएगा, इतना पैसा खराब हो जाएगा, इतनी ऊर्जा खराब होती है. दिल्ली में रहिए. मुझे उम्मीद है कि ये छोटा लॉकडाउन है और छोटा ही रहेगा. मुझे पूरी उम्मीद है कि शायद बढ़ाने की ज़रूरत ना पड़े. आप दिल्ली में रहिए. यकीन मानिए हम पूरी ईमानदारी के साथ सब मिल के लड़ेंगे तो जल्दी इस मुसीबत से छुटकारा पाएंगे. मैं आपको यकीन दिलाता हूँ सरकार आपका पूरा ख्याल रखेगी. तो दिल्ली के अंदर कोरोना की परिस्थिति काफ़ी गंभीर है. अभी तक हमने दिल्ली के अंदर हेल्थ सिस्टम को बड़े अच्छे तरीके से मैनेज किया. दिल्ली में चौथी वेव आई है. पहली वेव पिछले साल जून में आई थी जिसमें 4,500 के करीब केस आए थे. दूसरी वेव आई फिर सितंबर में. फिर तीसरी वेव आई जिसमें 8,500 के करीब केस आए थे. दुनिया के कई शहर ऐसे हैं, बड़े बड़े देशों के, विकसित देशों के शहर, जहाँ 6,000 केस आए तो उनका पूरा हेल्थ सिस्टम चरमरा गया, कोलैप्स कर गया. दिल्ली में 8,500 केस आए पिछली बार तीसरी वेव में.
तब भी हमारा सिस्टम कोलैप्स नहीं किया, उल्टे हमने और ज़्यादा अपनी तैयारियां शुरू कर दी। आज 25,000 केस आए हैं। अब दिल्ली का हेल्थ सिस्टम अपनी सीमा तक पहुंच गया है। हमारा हेल्थ सिस्टम अब बहुत ज़्यादा तनाव में है। मैं ये नहीं कहूँगा कि हमारा हेल्थ सिस्टम अभी कोलैप्स किया है, लेकिन आज हमारा हेल्थ सिस्टम बहुत ज़्यादा तनाव में है। किसी भी हेल्थ सिस्टम की अपनी सीमाएं होती हैं। अनगिनत पेशेंट्स तो कोई भी सिस्टम नहीं ले सकता ना। किसी भी सिस्टम की अपनी सीमाएं हैं। पिछले 5 साल में आपकी सरकार ने दिल्ली में बहुत बड़े स्तर पे स्वास्थ्य के क्षेत्र में काम किया है। खूब नए हॉस्पिटल खोले हैं, मोहल्ला क्लिनिक, पॉलीक्लिनिक बनाए हैं। बहुत बड़े स्तर के ऊपर स्वास्थ्य के क्षेत्र में काम हुआ है। यही कारण है कि आज 25,000 केस के ऊपर भी दिल्ली का सिस्टम चल रहा है। लेकिन अब इसके बाद अगर तुरंत कुछ कठोर कदम नहीं उठाए गए तो ये सिस्टम कोलैप्स कर सकता है। ಇದನ್ನ ನೋಡ್ತಾ ಹೋದ್ರೆ ದೆಹಲಿನಲ್ಲಿ ಸದ್ಯದ ಪರಿಸ್ಥಿತಿ ಎಷ್ಟರ ಮಟ್ಟಿಗಿದೆ? ದೆಹಲಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರೋದು, ಆಸ್ಪತ್ರೆಗಳ ಮೇಲೆ ಹೇಗೆ ಜವಾಬ್ದಾರಿ ಹೆಚ್ಚುತ್ತಾ ಇದೆ, ಆಸ್ಪತ್ರೆಗಳಿಗೆ ಬರುವಂತಹ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಇಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಸೋಂಕಿತರನ್ನ ಚಿಕಿತ್ಸೆ ಕೊಡಿಸಬೇಕಾಗಿರುವಂತಹ ಆಸ್ಪತ್ರೆಗಳ ಮೇಲೆ ಎಷ್ಟರ ಮಟ್ಟಿಗೆ ಭಾರ ಇದೆ ಅಂತ ಹೇಳಿದ್ರೆ, ಇದಕ್ಕೂ ಮುಂದುವರಿಸಿ ನಾವೇನಾದರೂ ಲಾಕ್ಡೌನ್ ಮಾಡದೆ ಹೋದ್ರೆ ಇಡೀ ಹೆಲ್ತ್ ಸಿಸ್ಟಮ್ ಕೊಲ್ಯಾಪ್ಸ್ ಆಗುವಂತ ಸಾಧ್ಯತೆ ಇದೆ. ಈ ಕಾರಣಕ್ಕಾಗಿ ಸಣ್ಣ ಲಾಕ್ಡೌನ್ ಅನ್ನ ಘೋಷಣೆ ಮಾಡ್ತಾ ಇದ್ದೀನಿ ಎನ್ನುವಂತ ನಿಟ್ಟಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಹೇಳ್ತಾ ಇದ್ರು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಮೋಹನ್, ಇಲ್ಲಿ ವಿವರವಾಗಿ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಒಂದಷ್ಟು ವಿಚಾರ ವ್ಯಕ್ತಪಡಿಸ್ತಾ ಇದ್ರು. ಈಗಲೂ ನಾವೇನಾದ್ರೂ ತೀರ್ಮಾನ ತೆಗೆದುಕೊಳ್ಳದೆ ಹೋದ್ರೆ ಹೆಲ್ತ್ ಸಿಸ್ಟಮೇ ಕೊಲ್ಯಾಪ್ಸ್ ಆಗಬಹುದು ಅನ್ನುವಂತ ಭಯ ಇದೆ ಎನ್ನುವಂತ ಮಾತು ಒಂದು ಕಡೆಗೆ. ಮತ್ತೊಂದು ಕಡೆಗೆ ದೊಡ್ಡ ಮಟ್ಟದ ಭಾರ ತಡಿಬೇಕು ಅಂತ ಹೇಳಿದ್ರೆ ಒಂದು ಸಣ್ಣ ಲಾಕ್ಡೌನ್ ಬೇಕಾಗಬಹುದು ಅಂತೇಳಿ ಅನಿಸಿತ್ತು. ಹೀಗಾಗಿ ಲಾಕ್ಡೌನ್ ಮಾಡಿದೀವಿ ಅಂತ ಹೇಳಿ ಕೇವಲ 6 ದಿನಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ ಈ ಲಾಕ್ಡೌನ್, ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾ ಇರೋ ಹಾಗೆ, ಅಥವಾ ಅದಕ್ಕೂ ಮುಂದುವರೆದೇನಾದ್ರೂ ಹೆಚ್ಚಿನ ಕೇಸ್ ಬಂದಂತ ಸಂದರ್ಭದಲ್ಲಿ ಮುಂದುವರಿಸುವಂತ ಸಾಧ್ಯತೆ ಇದೆಯಾ? ಯಾವುದಕ್ಕೆಲ್ಲ ಸದ್ಯಕ್ಕೆ ವಿನಾಯಿತಿ ಇದೆ, ಯಾವುದಕ್ಕೆಲ್ಲ ಕಂಪ್ಲೀಟ್ ಆಗಿರುವಂತ ನಿರ್ಬಂಧ ಇದೆ? ಚಂದ್ರಮೋಹನ್. ಆನಂದ್, ಈಗ ದೆಹಲಿನಲ್ಲಿ ಕೊರೋನಾ ವೈರಸ್ ಹರಡದಂತೆ ತಡೆಯಲಿಕ್ಕೆ ಮಿನಿ ಲಾಕ್ಡೌನ್ಗೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಮೊರೆ ಹೋಗಿದ್ದಾರೆ. 6 ದಿನಗಳ ಕಾಲ ಕಂಪ್ಲೀಟ್ ಲಾಕ್ಡೌನ್ ಅನ್ನು ದೆಹಲಿಯಲ್ಲಿ ಘೋಷಣೆ ಮಾಡಿದ್ದಾರೆ. ಈ ಲಾಕ್ಡೌನ್ ಫಲಿತಾಂಶದ ಆಧಾರದ ಮೇಲೆ ಲಾಕ್ಡೌನ್ ಅನ್ನ ಮುಂದೆ ವಿಸ್ತರಣೆ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ತೀರ್ಮಾನವನ್ನ ದೆಹಲಿ ಸರ್ಕಾರ ತೆಗೆದುಕೊಳ್ಳುತ್ತೆ. ಮುಖ್ಯವಾಗಿ ಈ ಲಾಕ್ಡೌನ್ ಇಂದ ಏನಾದರೂ ಕೂಡ ಉತ್ತಮವಾದಂತಹ ಫಲಿತಾಂಶ ಸಿಕ್ಕಿದ್ರೆ, ಅಂದ್ರೆ ಕೊರೋನಾ ವೈರಸ್ ಹರಡದಂತೆ ತಡೆಗಟ್ಟುವಲ್ಲಿ ಯಶಸ್ವಿ ಆದ್ರೆ ಲಾಕ್ಡೌನ್ ಅನ್ನು ವಿಸ್ತರಣೆ ಮಾಡಬಹುದು. ಆದ್ರೆ ಲಾಕ್ಡೌನ್ ಇಂದ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅನ್ನೋದಾದ್ರೆ ಲಾಕ್ಡೌನ್ ಅನ್ನು ವಿಸ್ತರಣೆ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇರೋದಿಲ್ಲ. ದೆಹಲಿ ಮುಖ್ಯವಾಗಿ ಮೊದಲನೇದಾಗಿ ವಲಸಿಗರ ನಗರ, ಎಲ್ಲಾ ರಾಜ್ಯದ ಜನ ಕೂಡ ದೆಹಲಿಯಲ್ಲಿ ವಾಸ ಮಾಡ್ತಾರೆ. ಹೀಗಾಗಿ ವಲಸಿಗ ಕಾರ್ಮಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಈಗ ವಲಸಿಗ ಕಾರ್ಮಿಕರು ತಮ್ಮ ತವರು ರಾಜ್ಯಗಳಿಗೆ ವಾಪಸ್ ಹೋಗದಂತೆ ಕೂಡ ನೋಡ್ಕೊಳ್ಬೇಕಾಗುತ್ತೆ. ಮತ್ತೊಂದು ಕಡೆಯಲ್ಲಿ ಈಗ ದೆಹಲಿನಲ್ಲಿ ಆಸ್ಪತ್ರೆಗಳಲ್ಲಿ ಬೆಡ್ಗಳು ಸಿಗ್ತಾ ಇಲ್ಲ. ಈ ಒಂದು ಆರೋಗ್ಯ ವ್ಯವಸ್ಥೆಯನ್ನು ಸದೃಢಗೊಳಿಸುವಂತ ನಿಟ್ಟಿನಿಂದ ಈ ಲಾಕ್ಡೌನ್ ಇಂದ ಸಹಾಯಕ ಆಗುತ್ತೆ ಅನ್ನೋ ಒಂದು ಭಾವನೆ ದೆಹಲಿ ಸರ್ಕಾರದಲ್ಲಿದೆ. ಈ ಕಾರಣಕ್ಕಾಗಿಯೇ ಈಗ ದೆಹಲಿ ಸರ್ಕಾರ ಮಿನಿ ಲಾಕ್ಡೌನ್ ಅನ್ನು ಘೋಷಣೆ ಮಾಡಿದೆ. ಜೊತೆಗೆ ಕೇಂದ್ರ ಸರ್ಕಾರದಿಂದಲೂ ಕೂಡ 8,000ದಿಂದ 10,000 ಬೆಡ್ಗಳನ್ನ ಕೇಂದ್ರ ಸರ್ಕಾರಿ ಆಸ್ಪತ್ರೆಗಳಿಂದ ದೆಹಲಿ ಸರ್ಕಾರಕ್ಕೆ ನೀಡಬೇಕು, ಕೊರೋನಾ ರೋಗಿಗಳಿಗೆ ನೀಡಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಜೊತೆಗೆ ದೆಹಲಿನಲ್ಲಿ ಈಗಾಗಲೇ 500 ಬೆಡ್ಗಳ DRDOದಿಂದ ಒಂದು ಆಸ್ಪತ್ರೆಯನ್ನು. ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿಗಾಗಿ.